ಇವತ್ತಿನ ರೆಸಿಪಿ ಕ್ವಿಕ್ಕಾಗಿ ಆಗುವಂಥ ಪೈನಾಪಲ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ತವಾ ಫ್ರೈ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಇಲ್ಲಿ ಪೈನಾಪಲ್ನ ನಾನು ರೌಂಡಾಗಿ ಕಟ್ ಮಾಡಿಕೊಂಡು ನಂತರ ಇಲ್ಲಿ ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಮಧ್ಯದ್ದು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯದ ದಿಂಡನ್ನು ತೆಗೆದುಬಿಡಬೇಕು. ನಂತರ ಇಲ್ಲಿ ಸ್ವಲ್ಪ ಉಪ್ಪು ಹಾಗೆ ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ, ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ತುಂಬ ಸ್ಪೈಸಿಯಾಗಿರೋದಿಲ್ಲ, ಅಷ್ಟೇ ಚೆನ್ನಾಗಿ ಮೈಲ್ಡಾಗಿರುತ್ತೆ. ಹಾಗೆ ಇಲ್ಲಿ ಚಾಟ್ ಮಸಾಲ ಒಂದು ಕಾಲು ಚಿಟಿಕೆಯಷ್ಟು ಅಥವಾ ಕಾಲು ಚಮಚದಷ್ಟು ಚಾಟ್ ಮಸಾಲ, ಒಂದು ಕಾಲು ಸ್ಪೂನ್ನಷ್ಟು ಸಕ್ಕರೆ. ನಾನಿಲ್ಲಿ 5 ಪೀಸಸ್ ತೊಗೊಂಡಿದ್ದೀನಿ. 5 ಪೀಸಸ್ಸಿಗೆ ಎಷ್ಟು ಬೇಕಷ್ಟು ನಾನು ಕ್ವಾಂಟಿಟಿ ಹೇಳಿದ್ದೀನಿ. ನೀವು ಬೇಕಿದ್ದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಬೋದು. ನಂತರ ಇದನ್ನೆಲ್ಲ ಈ ಥರ ಮ್ಯಾರಿನೇಟ್ ಮಾಡಿ ಒಂದು 5 ನಿಮಿಷ ಪಕ್ಕಕ್ಕಿಡೋಣ. ನಂತರ ಇಲ್ಲಿ ಒಂದು ತವಾ ಮೇಲೆ ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಬೆಣ್ಣೆ ಕರಗಿದ ನಂತರ ಇದ್ರ ಮೇಲೆ ನಾವು ಏನು ಪೈನಾಪಲ್ ಪೀಸಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಪ್ಲೇಸ್ ಮಾಡ್ಕೊಳ್ಬೇಕು. ನೀಟಾಗಿ ಒಂದ್ರ ಪಕ್ಕದಲ್ಲಿ ಒಂದನ್ನು ರೆಡಿ ಮಾಡ್ಕೊಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗಾಗ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಕೊಡೋಕ್ಕಾಗ್ಬೋದು. ಎಲ್ಲದಕ್ಕೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ ಇದಂತೂ. ಹಾಗೆ ಪೈನಾಪಲ್ ಸ್ಲೈಸ್ ತಿನ್ನೋದಿಲ್ಲ ಅನ್ನೋರಿಗೆ ಈ ಥರ ಲೈಟಾಗಿ ಅಷ್ಟೇ 1 ನಿಮಿಷ ಒಂದೊಂದು ಸೈಡು 1 ನಿಮಿಷ ಬೇಯಿಸ್ಕೊಂಡ್ರು ಸಾಕಾಗುತ್ತೆ. ತುಂಬ ಹೊತ್ತೇನು ಟೈಮ್ ತೊಗೊಳ್ಳೋದಿಲ್ಲ. ಮ್ಯಾರಿನೇಷನ್ ಅಂತ ಏನೂ ಟೈಮ್ ತೊಗೊಳ್ಳೋದಿಲ್ಲ. ಒಂದು 5 ಮಿನಿಟ್ಸ್ ಉಪ್ಪು ಖಾರ ಎಲ್ಲ ಬೆರೆಸಿ ಇಟ್ಟರೆ ಆಯಿತು. ಚಾಟ್ ಮಸಾಲ ಸ್ಕಿಪ್ ಮಾಡಿಬಿಡಿ. ಚಾಟ್ ಮಸಾಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಎರಡೂ ಕಡೆಯೂ ನೀಟಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋದು. ಇಷ್ಟೇ, ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ಸ್ಲೈಸಸ್ ತಿನ್ನೋದಕ್ಕಿಂತ ಇದು ತುಂಬಾ ರುಚಿಯಾಗಿ ಅನಿಸುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸ್ವೀಟು, ಖಾರ, ಹುಳಿ ಎಲ್ಲನೂ ಹೊಂದಿರುತ್ತಲ್ಲ, ಹಾಗಾಗಿ ತುಂಬಾ ಇಷ್ಟಪಟ್ಟು ಸಹ ತಿಂತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.